ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಗುರುಭವನದಲ್ಲಿ ಗಾನಲಹರಿ ಕಲಾ ಸಾಂಸ್ಕೃತಿಕ ವೇದಿಕೆ ಮತ್ತು ವಾಯ್ಸ್ ಆಫ್ ಜಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯಮಟ್ಟದ ಕನ್ನಡ ಕರೋಕೆ ಸ್ಪರ್ಧೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಖ್ಯಾತ ಗಾನಕೋಗಿಲೆ ದಿವಂಗತ ಎಸ್ ಜಾನಕಿ ಅಮ್ಮ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ನುಡಿನಮನ ಕಾರ್ಯಕ್ರಮವನ್ನು ಬಿ ದೇವೇಂದ್ರಪ್ಪನವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಎಚ್ಪಿ ರಾಜೇಶ್, ಜೆಪಿ ಓಬಣ್ಣ, ಹಾಸ್ಯ ನಟರಾದ ಟೆನ್ನಿಸ್ ಕೃಷ್ಣ, ಕೆಪಿ ಪಾಲಯ್ಯ, ಸಿಪಿಎ ಸಿದ್ದರಾಮಯ್ಯ, ಬಿ ಮಹೇಶ್ವರಪ್ಪ, ಹಟ್ಟತಿಪ್ಪಣ್ಣ ಹಾಗೂ ಗಣ್ಯರು, ಕಲಾಭಿಮಾನಿಗಳು ಉಪಸ್ಥಿತರಿದ್ದರು. ಎಸ್ ಅಜ್ಜಯ್ಯ, ದಾವಣಗೆರೆ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಅಂದರೆ ನಾನು ಬಿಡುವಿನ ವೇಳೆಯಲ್ಲಿ ನಾನು ಸೇರ್ಕೊಳ್ತೀನಿ. ನನಗೂ ಆ ಅಭ್ಯಾಸ ಇದೆ. ಹಾಗಾಗಿ ನಾನು MLA ಇರ್ಬೋದು, ಆದರೆ ನಾನು ಅಲ್ಲಿ ಕಲಿಯಕ್ಕೆ ನಿಮ್ಮ ಹತ್ರ ಬರ್ತಾ ಇದ್ದೀರಿ. ನಾವೆಲ್ಲ ಸೇರಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ರಸಮಂಜರಿ ತಂಡವನ್ನು ರಚನೆ ಮಾಡೋಣ, ಬೇಕಾದಂಥವ್ರನ್ನ ಕರೆಯೋಣ. ಕನ್ನಡದ ಕರೆಂಟ್ ಹೋದ್ರೆ 5 ನಿಮಿಷಕ್ಕೆ ನಾನು ನಿಮಗೆ ಸಿಗದಂಗೆ ಹೋಗ್ಬಿಡ್ತಿದ್ದೆ, ನೀನು ನಮಗೆ ಸಿಗ್ತಿದ್ದಲ್ಲ. ಅದಕ್ಕೆ ಕರೆಂಟ್ ಹೋಯ್ತೇನೋ ಹೋಗೋಣ ಅಲ್ವಾ. ನಿಜವಾಗ್ಲೂ ಇವತ್ತು ಬಹುದೂರದಿಂದ ಈ ನಮ್ಮ ಭರತನಾಡಿಗೆ ಬಂದಿದ್ದಾರೆ. ಅವನ್ನೆಲ್ಲರನ್ನು ನಾವು ಭಾಳ ಪ್ರೀತಿಯಿಂದ ಶಾಸಕನಾಗಿ, ಕ್ಷೇತ್ರದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ವೇದಿಕೆಗೆ ಸ್ವಾಗತಿಸೋಣ ಅನ್ನೋಂಥ ಮಾತನ್ನು ಹೇಳ್ತಾ ಬಯಸಿ, ಸರ್ ಈಗ ತಾನೇ ನಮ್ಮ ಒಂದು ಆಸೆಯನ್ನು ಹೇಳ್ತಾ ಇದ್ದೆ. ಏನು ಇವತ್ತು ಈ ಕರೋಕೆ ಒಂದು ತಂಡ ರಚನೆ ಮಾಡಿಕೊಂಡಿದ್ದಾರೋ, ಇವತ್ತಿನಿಂದ ಮತ್ತೊಮ್ಮೆ ನಾವು ಇದಕ್ಕೆ ನಾನು ಒಬ್ಬ ಸಹ ಸದಸ್ಯನಾಗಿ ಸೇರ್ಬೇಕಂತ ಇದ್ದೀನಿ. ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಸಂಗೀತ ಒಬ್ಬ ನಿರ್ದೇಶಕರನ್ನು ನೀವು ನಮ್ಮ ಸಮಿತಿಗೆ ಕೊಡಬೇಕು ಅನ್ನೋ ಮಾತನ್ನು ಹೇಳಿ, ನಾಳೆ ಕೊನೆಯ ದಿನಗಳಲ್ಲಿ ನಾನು ದಾಸನಾಗಿ ಪುರಂದರ ಮತ್ತು ಕನಕದಾಸ ಆಗಿ ನಾನು ಭಿಕ್ಷಾಟನೆ ಮಾಡಿ ಬದುಕಬೇಕಂತ ಆಸೆ ಇಟ್ಕೊಂಡಿದ್ದೀನಿ. ನಾನು ಅದಕ್ಕೆ ಒಂದು 4